ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಇವತ್ತು ನಿಮ್ಮ ಕಣ್ಣು ಮುಂದೆನೆ ಅವರಿಬ್ರು ಜೊತೆನಾಗಿ ನಿಂತ್ಕೊಂಡು ಆರ ಬದಲಾಯಿಸ್ಕೊಂಡಿರೋದೇ ಅದಕ್ಕೆ ಸಾಕ್ಷಿ. ಎಲ್ಲರೂ ಅವರಿಬ್ರು ಕೂಡ ಹುಡುಗರೇ ಅಂತ ತಗೊಂಡು ಅವ್ರಿಗೆ ಆಶೀರ್ವಾದ ಮಾಡಿ. ಯಾಕೆ ತಲೆ ಕೆಳಕಾಕ್ಬಿಟ್ರಲ್ಲ ಐಸು ಮೇಡಮ್ ಅವರೇ? ರೋಸಾ ವೇಸ್ದಾಗೆ ಸಪ್ತ ಮಾಡಿದ್ದೆ, ಸವಾಲ್ ಹಾಕಿದ್ದೆ, ಪಾಪ ಒಂದೇ ಆಟಕ್ಕೆ ಸೋತೋಗ್ಬಿಡ್ತಿದ್ಯಲ್ಲ. ಸರಿ ಸರಿ, ಮಾನ ಹೋದ್ಮ್ಯಾಕೆ ಬಿಗ್ಮಾನ ಎಂಥದ್ದು? ಒಪ್ಪಂದ ಮಾಡ್ಕೊಂಡಂಗೆ ಸೋತೆ ಅಂತ ಒಪ್ಕೊಂಡು ಆ ಉಂಗುರ ತೆಗೆದು ನನ್ನ ಬೆಳ್ಳಕ್ಕೆ ತೊಡಸಿ. ಸಾರಿ ಅತ್ತೆ, ನಿಮ್ ಬೆರಳಿಗೆ ಉಂಗುರ ತೊಡ್ಸೋದಕ್ಕೆ ನನ್ ಮನ್ಸು ಒಪ್ತಾ ಇಲ್ಲ. ಯಾಕಂದ್ರೆ ನಾನು ಈ ಪಂದ್ಯದಲ್ಲಿ ಸೋಲೋದಿಲ್ಲ ಅನ್ನೋ ನಂಬಿಕೆ ನನಗೆ ಬಲವಾಗಿದೆ. ನಾನು ಸತ್ತೇ ಹೋಗ್ತೀನಿ ಅನ್ನೋಷ್ಟು ಜ್ವರ ಬಂದಾಗ್ಲೂ ಪರೀಕ್ಷೆ ಬರೆದು ರ್ಯಾಂಕ್ ತಗೊಂಡಿರೋಳು ನಾನು. ಅಂಥದ್ರಲ್ಲಿ ಪ್ರಯತ್ನನೇ ಪಡೆದೆ ಸೋಲ್ ಒಪ್ಕೊಂಡ್ಬಿಡ್ತೀನಾ? ಖಂಡಿತ ಇಲ್ಲ. ಎರಡನೇ ಸವಾಲಲ್ಲೂ ನಾನೇ ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ. ನೀವ್ ಆ ಸೋಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡಿ. ಚಿನ್ನ ಬಾಳಲ್ಲಿ
ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಹೂ ಮಂಚ ನಮಗಾಗಿದೆ. ಏನು ಐಸು ಮೇಡಮ್ ಅವ್ರು ಇಟ್ಟತ್ತಾದ್ರೂ ಬಂದಿಲ್ವಲ್ಲ? ನೀವಿನ್ನೂ ಮಲ್ಗಿಲ್ವಾ? ಅದು ನೀವು ಬರ್ದೆ ನಾನೊಬ್ಬನೇ ಹೆಂಗೆ ಮಲ್ಗಕ್ಕಾಯ್ತದೆ ಹೇಳಿ? ಪಾಪ, ನಾನು ನಿಮ್ಮ ಪಕ್ಕದಲ್ಲಿ ಇಲ್ಲದೆ ಇದ್ರೆ ನಿಮ್ಗೆ ನಿದ್ದೆನೇ ಬರಲ್ಲ ಅಲ್ವಾ? ಈಗ ಬಂದಾಯ್ತಲ್ಲ, ಮಲ್ಕೊಳ್ಳಿ. ಸರಿ ಅನ್ಕೊಳ್ಳಿ. ಅದೇನೋ ಹೇಳ್ತಿದ್ಯಲ್ಲ, ಹಿರೇಗೌಡನ್ ತಂದು ನನ್ನ ಕೋಣೆ ಒಳಗೆ ಸೇರಿಸ್ತೀನಿ ಅಂತ ಅದ್ರಾಗ ನೀನು ಸೋಲೋದಂತೂ ದಿಟ. ಯಾಕಂದ್ರೆ ಅದಕ್ಕೆ ರಂಗೇಗೌಡ ಅವಕಾಶ ಮಾಡ್ಕೊಡಕ್ಕಿಲ್ಲ. ಒಂದು ಹೆಂಗ್ಸು ಗಂಡ್ಸ್ನ ಹೆಂಗ್ ಬಲೆಗೆ ಹಾಕತಾಳೆ ಅನ್ನೋದು ನಂಗೂ ಸಂದಾಗ ಗೊತ್ತದೆ. ಈಗ ನೀನ್ ಮಾಡೋದು ಅದೇ. ರಂಗೇಗೌಡನ ಪಿರೂತಿನ್ ಮಾತಾಡ್ಸಿ ನನ್ನ ವಿರುದ್ಧ ಎತ್ಕಟ್ತೀಯ ಅಲ್ವೇ? ಓಹೋ, ಆ ರೂಟಲ್ಲಿ ಬರ್ತಿದ್ದೀರಂತೆ ನೀವು. ನಾನು ಹೆಣ್ಣು ಅನ್ನೋ ಕಾರಣಕ್ಕೆ ನಾನು ಅವ್ರನ್ನ ಒಲಿಸಿ ಬಲೆಗೆ ಹಾಕೊಂಡು ನಿಮ್ ವಿರುದ್ಧ ಎತ್ಕಟ್ತೀನಿ ಅಂತ ನೀವ್ ಅನ್ಕೊಂಡಿದ್ರೆ ಅದು ಸುಳ್ಳು. ಅಯ್ಯೋ ಮೇಡಮ್ ಅವ್ರು ಇದೇನು ಮಾಡ್ತಾ ಇದ್ದೀರಾ? ಇಲ್ಲೇ ಜಾಗ ಅದೇ, ಇಲ್ಲೇ ಮನಿಕೊಳ್ಳಿ. ಇಲ್ಲ, ನಾನು ಇಲ್ಲೇ ಮಲ್ಕೋತೀನಪ್ಪ. ಸರಿ, ಹಂಗಾದ್ರೆ ನಾನು ಅಲ್ಲೇ ಬರ್ತೀನಿ ರೀ. ಏನು ಬೇಕಾಗಿಲ್ಲ, ನೀವು ಅಲ್ಲೇ ಮಲ್ಕೊಳ್ಳಿ, ನಾನು ಇಲ್ಲೇ ಮಲ್ಕೋತೀನಿ. ಗುಡ್ ನೈಟ್. ಅಯ್ಯೋ, ಇದ್ಕಿದ್ದಂಗೆ ಇವ್ರಿಗೇನಾಯ್ತು? ನಾನೇ ಆಸೆಯಿಂದ ಹತ್ರ ಹೋದ್ರು ಇವ್ರು ಬೇಸರ ಮಾಡ್ಕೊಂಡು ದೂರ ಹೋಯ್ತವ್ರಲ್ಲ. ಅಲ್ಲ, ಗೊತ್ತಿಲ್ಲದೇನೋ ಅವ್ರು ಬೇಸರ ಆಗಂಗೆ ಮಾತಾಡ್ಬಿಟ್ನಾ ಹೆಂಗೆ? ಹ್ಞೂ ಹಂಗೆಲ್ಲ ಏನೂ ಆಗಿಲ್ವಲ್ಲ, ಮತ್ತ್ಯಾಕೆ ಹಿಂಗೆ ಆಡ್ತಾವ್ರಿ ಇವರು? ಇರಲಿ, ಒಟ್ಟಾರೆ ಕೆದ್ಮೇಲೆ ಯಾಕೆ ಅಂತ ಕೇಳ್ಬಿಡ್ತೀನಿ. ಚಿನ್ನ ಬಾಳಲ್ಲಿ ಈ ರಾತ್ರಿ ಇನ್ನೆಂದು ಬರಬಾರದು. ಕ್ಷಮಿಸ್ಬಿಡಿ ಗೌಡ್ರೆ. ಈಗ ನನ್ನ ಗುರಿ ನಿಮಗೆ ಜೀವನ ಪೂರ್ತಿ ಮೋಸ ಆಗೋದನ್ನು ತಪ್ಪಿಸೋದೊಂದೇ. ಅದು ಪೂರ್ತಿ ಆಗೋ ತನಕ ನನ್ನ ಮನಸ್ಸು ಬೇರೆ ಯೋಚನೆ ಮಾಡೋ ಹಾಗೆ ಇಲ್ಲ.
ಕಡವ ಆಕಾಶನೇ ತಲೆ ಮೇಲೆ ಕಲ್ತು ಬಿದ್ದವ್ರಂಗೆ ಕೂತಿದ್ಯಾ? ಏನು ಯೋಚನೆ ಮಾಡ್ತಿದ್ಯವ? ಏನಿಲ್ಲ ಮಾವ, ಅತ್ತೆ ಬದಲಾಗ್ಲಿ ಅಂತ ಅವಕಾಶದ ಮೇಲೆ ಅವಕಾಶ ಕೊಟ್ಟು ನೋಡಿದೆ. ಆದ್ರೆ ಅವರು ನಾನು ಸಾಯ್ತೀನಿ ಹೊತ್ತು ಸೋತು ಬದುಕೋದಿಲ್ಲ, ಹಾಗೆ ನಿನ್ನಿಂದ ನಾನು ಬದಲಾಗ್ತೀನಿ ಅಂತ ನಿರೀಕ್ಷೆ ಇಟ್ಕೋಬೇಡ ಅಂತ ನೇರವಾಗಿ ಹೇಳ್ಬಿಟ್ರು. ಆಗ ನಾನು ಆವೇಶದಲ್ಲಿ ನಿಮಗ್ ತಕ್ಕ ಪಾಠ ಕಲಿಸ್ತೀನಿ ಅಂತ ಸವಾಲ್ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಆದ್ರೆ ಅದನ್ನ ಹೇಗ್ ಸಾಧ್ಯ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಈಗ ನನ್ನ ಮನಸ್ಸಿಗೆ ಸಾನೆ ಖುಷಿ ಆಯ್ತು ಕಣವ. ಅವಳನ್ನ ಮಟ್ಟ ಹಾಕಕ್ಕೆ ನನ್ನ ಮಗ ರಂಗೇಗೌಡಿಂದ ಹಾಕಕ್ಕಿಲ್ಲ. ಯಾಕಂದ್ರೆ ಅವಳ ಪಾಲಿಗೆ ಅವಳೇ ಸರ್ವಸ್ವ. ಹಿಂಗಿರನಾಗ ಅವಳಿಗೆ ಪಾಠ ಕಲಿಸೋದು ಹೆಂಗೆ ಅಂತ ಚಿಂತೆ ಮಾಡ್ತಿದ್ದೆ. ಅವಳು ಕೆಟ್ಟತನವ ಸುಟ್ಟಾಕಿ ಅವಳಿಗೆ ಪಾಠ ಕಲ್ಸಕ್ಕೆ ಬಂದಿರೋ ನೀನು ನನ್ನ ಸೊಸೆ ಅಂತ ಹೇಳ್ಕೊಳಕ್ಕೆ ಸಾನೆ ಹೆಮ್ಮೆ ಆಯ್ತದೆ ಕಣವ. ಚಿಂತೆ ಮಾಡಬೇಡ ಕಣವ. ಒಳ್ಳೆತನ ಬಯಸೋಕೆ ಬಂದವ್ರಿಗೆ ಆ ದ್ಯಾವ್ರು ಯಾವ್ದಾದ್ರೂ ರೂಪದಾಗ ಬಂದು ದಾರಿ ತೋರಿಸ್ತಾನೆ. ಧೈರ್ಯವಾಗಿರು. ಸರೋಜಾ, ಸರೋಜಾ, ಏನಮ್ಮಿ ಏನೋ ಬಚ್ಚಿಟ್ಕೊಂಡಂಗೈತೆ? ಅದು ಅದು ಏನಿಲ್ಲ ಕಣ್ಮುದ್ದು, ಅದು ಕಳ್ಳೆಕಾಯಿ ಬೇಯಿಸಿದ್ದೆ. ಕಮ್ಲಿ ಏನಾರ ಅದನ್ನ ಕಿತ್ಕೊಂಡ್ಬಿಡ್ತಾಳೆ ಅಂತ ಬಚ್ಚಿಟ್ಕೊಂಡಿನಿ ಆಟಯ್ಯ. ನೀನ್ ನುಲ್ಕೊಂಡು ಹೇಳ್ತಿರೋದ್ ಕೇಳ್ತಿದ್ರೆ ಅದು ಕಡ್ಲೆಕಾಯಿ ಅಂತ ಅನಿಸ್ತಾ ಇಲ್ಲ ಕಣಮ್ಮಿ. ಏನು ಅಂತ ನಿಜ ಬಗಳು ಇಲ್ಲ ಮ್ಯಾತೆ ಮೇಲೆ ಕೂತು ಬಿಡ್ತೀನಿ. ಅದ್ ಯಾಕೆ ಅಂಗಡಿಯಾ ತೋರಿಸ್ತೀನಿ ನೋಡು. ಅಯ್ಯೋ ಮೂದೇವಿ, ತಲೆ ಸೀಳಿದ್ರೆ 4 ಅಕ್ಷರ ಇಲ್ಲ, ಈ ಸೋಕಿಗೆಲ್ಲ ಇಳಿದ್ಬಿಟ್ಟ ನೀನು. ಎಲ್ಲಿಂದ ಬಂತಮ್ಮಿ ಫೋನು? ಎಲ್ಲಿಂದಾನೋ ಬಂತು. ಅದೆಲ್ಲ ನಿಂಗೆ ಯಾಕೆ? ನಾನೇನು ಫೋನ್ ಇಟ್ಕೋಬಾರ್ದಾ? ಹಾ, ಇಟ್ಕೋಬೋದು. ಇದೇನಾರು ಕಾಂಚನಂಗೆ ಗೊತ್ತಾದ್ರೆ ಮತ್ತೆ ಬೀರುನಾಗೆ ಕಾಸು ಎಗರಿಸಿ ತಗೊಂಡವಳೆ ಅಂತ ನಿನ್ನು ಕೊಟ್ಟಿಗೆ ಕೆಲಸಕ್ಕೆ ಕಾಯಮಾಗಿ ನೇಮಿಸ್ಬಿಡ್ತಾಳೆ ಗೊತ್ತಾ? ನನ್ಗಿನ್ ಮ್ಯಾಕೆ ಆ ಭಯಾನೂ ಇಲ್ಲ, ಹಂಗೆ ಆ ಕಾಂಚನ ನನ್ನ ಏನು ಮಾಡಕ್ಕೂ ಆಗಕ್ಕಿಲ್ಲ. ಓ, ಹಂಗಾರೆ ಧೈರ್ಯಕ್ಕೆ ಯಾವ್ದೋ ಔಷಧಿ ತಗೊಂಡ್ರಂಗದೆ. ಏನಮ್ಮಿ ಸಮಾಚಾರ? ಸಮಾಚಾರ ಗಂಭೀರವಾಗಿ ಆಯ್ತೆ ಕಣ್ಮುದ್ದು. ಈಟ್ ದಿವಸ ಆ ಕಾಂಚನ ಹೇಳ್ದಂಗೆ ನಾವಿಬ್ರು ಅವಳ ತಾಳಕ್ಕೆ ತಕ್ಕಂಗೆ ಕುಣಿತಿದ್ವಿ. ಇನ್ನು ಮ್ಯಾಕೆ ನಾನ್ ಹೇಳ್ದಂಗೆ ಅವಳು ಕುಣಿಬೇಕು. ಏನ್ ಕಾಣಿಸ್ಕಾಣ್ತಿದ್ಯಾ ನಮ್ಮಿ? ಒಂದ್ಕಿತ ಕಾಂಚನನ್ನ ಎದುರಾಕೊಂಡಿದ್ದಕ್ಕೆ ಅನುಭವಿಸ್ಬಾರ್ದು ಅನುಭವಿಸಿ ತಪ್ಪಗಾಗಿದ್ದೀವಿ. ಅದನ್ನೆಲ್ಲ ಮಾರ್ತುಬಿಟ್ಟ ನೀನು. ತಿರ್ಗಾ ಹಂಗೇನಾರ ಮಾಡಕ್ ಹೋದ್ರೆ ಇಬ್ರು ಬೀದಿಗೆ ಬಂದ್ಬಿಟ್ಟೆವು ಹುಷಾರು. ಅಯ್ಯ, ನಾವು ಬೀದಿಗೆ ಬರಕ್ಕಿಲ್ಲ ಮುದ್ದು. ನಾನು ಹೇಳ್ದಂಗೆ ಅವಳು ಕೇಳಬೇಕು. ಅಕಸ್ಮಾತ್ ಅವಳು ಕೇಳದೆ ಹೋದ್ರೆ ಅವಳೇ ಬೀದಿಗೆ ಬರಂಗ್ ಮಾಡಕ್ಕೆ ನನ್ನ ತವ ಒಂದು ಅಸ್ತ್ರ ಇದೆ ನೋಡಿಯಾ? ನೋಡಿಲ್ಲಿ.
ಹೆಂಗೆ ನನ್ನ ಬಾಣ? ನಿನ್ ಬಾಣಕ್ಕಿಷ್ಟು ಬೆಂಕಿ ಹಾಕ. ನಿನ್ಗೇನಾರು ಬುದ್ಧಿ ಅದೇ ನಮಿ? ಈ ಕಿತಾಪತಿ ಕ್ಯಾಮನ್ ಯಾವಾಗ ಮಾಡಿದೆ ನೀನು? ಇದೇನಾರು ಕಾಂಚನಂಗೆ ಗೊತ್ತಾದ್ರೆ ತಿನ್ನೋ ಅನ್ನಕ್ಕೂ ಕಲ್ಲು ಬೀಳ್ತದೆ. ಕುಂತಿರೋಕ್ಕೊಮ್ಮೆನೆ ಕಡಿಯೋ ಬುದ್ಧಿ ನಿನ್ಗೆ ಯಾಕಮ್ಮಿ ಬಂತು? ಮೊದ್ಲು ಅದ್ನಾಳು ಸಾಕು. ಅಣ್ಣ, ಗಂಡ ಹೆಂಡ್ರು ಕ್ವಾಣೆನಾಗ ಸೇರ್ಕೊಂಬಿಟ್ರೆ ಮುಗೀತು. ಹಟ್ಟಿನಾಗೆ ಯಾವ ಕ್ಯಾಮೆನಾರ ಇರಲಿ, ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಂಗೆ ಇಲ್ಲ ಅಲ್ವಾ? ಕಮ್ಮಿ ಸರೋಜಾ, ಈಗಲೂ ಕಾಲ ಮಿಚ್ಚಿಲ್ಲ ಕಣಮಿ. ಅದನ್ನ ಹೊಡ್ಸಾಕ್ಬಿಟ್ಟು ಫೋನ್ನ ಕಾಂಚನ ಕೊಟ್ಬಿಡು. ಬಂಗಾರದಂಗೆ ಒಂದು ಅವಕಾಶ ಸಿಕ್ಕೈತೆ, ಇದನ್ನ ಕಳ್ಕೊಂಡ್ಬಿಡ್ತೀರಾ ನಾನು? ಮಾತು ಕೇಳಮ್ಮಿ. ಏನಿಬ್ರು ಹಂಗೆ ಅಲ್ಕಿರ್ಕೊಂಡು ನಿಂತ್ಕೊಂಡ್ಬಿಟ್ರಲ್ಲ. ಅಡುಗೆ ಕೋಣೆನಾಗೂ ತ್ವಾಟದಾಗೂ ಕ್ಯಾಮೆ ಬಿದ್ದದೆ. ಬನ್ನಿ ನನ್ನ ಕುಟೆ. ನೋಡಿ ಬಂದೆ. ಅಯ್ಯೋ, ಈಟೊಂದು ಸಾಮಾನು ಬಿಟ್ಟು ನಾನು ಇದನ್ನೇ ಹುಡುಕ್ತಾ ಇದ್ದೆ. ಇದೇಂಗೆ ಇಲ್ಲಿಗೆ ಬಂತು? ಓ, ದೀಪಾವಳಿ ಹಬ್ಬಕ್ಕೆ ಅಟ್ಟ ಕ್ಲೀನ್ ಮಾಡ್ಬೇಕಾರೆ ಹಬ್ಬ ಎಲ್ಲ ಕೆಳಗೆ ಬೀಳಿಸ್ಬಿಟ್ಟಿರ್ಬೇಕು. ಬೇಸರ ಆಯ್ತಿತ್ತು, ಏನು ಮಾಡೋದು ಅಂದ್ಕೊಂಡೆ. ಹೆಂಗೋ ಇದೆಲ್ಲ ಸಿಕ್ಕಿದ್ದು ನಂಗೆ ಸಾನೇ ಖುಷಿ ಆಯಿತು. ಅಯ್ಯೋ, ಐಶ್ವರ್ಯಕ್ಕ ಏಳೋಳೆ ನಾನು ಈ ಥರ ಚಿಕ್ಕ ಹುಡುಗಿ ಥರ ಆಟ ಆಡಬಾರ್ದು ಅಂತ. ಇದರಿಂದಾನೆ ಮಹೇಶ್ ಮಾಮ ನನ್ನನ್ನು ಲಗ್ನ ಆಗೋಕ್ಕಿಲ್ಲ ಅಂದ್ಬಿಟ್ಟ. ಆದರೆ ಐಶ್ವರ್ಯಕ್ಕ ಹೇಳೋರಲ್ಲ, ಮಹೇಶ್ ಮಾಮಂಗಿಂತ ಸಂದಾಗಿರೋ ರಾಜ್ಕುಮಾರನ್ ಜೊತೆ ಲಗ್ನ ಮಾಡಿಸ್ತೀನಿ ಅಂತ. ನಾನು ಲಗ್ನ ಆಗಬೇಕು ಅಂದರೆ ಮೊದಲು ಇದ್ರ ಜೊತೆಲ್ಲ ಆಟ ಆಡೋದು ಬಿಡಬೇಕು. ಹಾಂ, ಮೊದಲು ಇದನ್ನೆಲ್ಲ ತಿಪ್ಪೆಗೆ ಎಸೆಯವ. ಇದೇನು ಮಗ ಇದು? ಇದನ್ನೆಲ್ಲ ತಗೊಂಡು ಎತ್ತಗೊಂಡೆ? ಮಾವ, ಇದಾ ಆಟ ಆಡೋ ಸಾಮಾನು ಮಾವ? ಏನ್ ಮಗ ನೀನು ಚಿಕ್ಕ ಮಕ್ಕಳ ಥರ ಗೊಂಬೆ ಜೊತೆನಾಗ ಆಟ ಆಡ್ತೀನಿ ಅಂತೀಯಲ್ಲ. ಅಲ್ಲ, ಇದನ್ನೆಲ್ಲ ಬಿಟ್ಟು ಐಶ್ವರ್ಯಂತವ 4 ಅಕ್ಷರ ಕಲ್ತ್ರೆ ಮದ್ವೆ ಆಗೋ ಹುಡುಗನಿಗೆ ಸಂತೋಷ ಅನ್ನೋದು ಆಗ್ತದೆ. ಅಯ್ಯೋ ಮಾವ, ನೀವು ನನ್ನನ್ನು ತೆಪ್ಪು ತಿಳ್ಕೊಂಡಿದ್ದೀರಾ. ನಾನು ಇದನ್ನೆಲ್ಲ ಆಟ ಆಡಕ್ಕೆ ತಗೊಂಡೋಯ್ತಿಲ್ಲ. ಇನ್ನು ಮುಂದೆ ಆಟ ಆಡಬಾರ್ದು ಅಂತ ಎಲ್ಲ ಈಚೆ ಎಸೆಯಕ್ಕೆ ತಗೊಂಡೋಯ್ತೀವಿ. ಓ, ಜಾಣ್ ಕೂಸು ನೀನು. ನಾನೇ ತೆಪ್ಪು ತಿಳ್ಕೊಂಬಿಟ್ಟೆ. ಅಲ್ಲ ಕಣವ, ಇದನ್ನ ಬಿಸಾಕ ಬದಲು ಐಶ್ವರ್ಯಂಗೆ ಹುಟ್ಟೋ ಮಗುಗೆ ನಿನ್ನ ನೆನಪಿನಾಗೆ ಕಾಣಿಕೆ ಅಂತ ಕೊಟ್ರೆ ಚೆನ್ನಾಗಿರಕ್ಕಿಲ್ವಾ? ಐ ಮಾವ, ಸರಿ ತಗೊಳ್ಳಿ. ಶಿವನೇ, ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು? ಅಯ್ಯಯ್ಯೋ ಅವ್ವ, ಇದ್ಯಾಕೆ ಬೆಡ್ಶೀಟು ದಿಂಬೆಲ್ಲ ಹಿಂಗೆ ಒದ್ರಾಡಿದ್ಯಾ ನೀನು? ಓ, ಹಬ್ಬ ಬಂತು ಅಂತ ಹಿಂಗೆಲ್ಲ ಒದ್ರಾಡಿದ್ಯಾ ನೀನು? ಅಯ್ಯೋಯ್ಯೋ, ನಾನಂತೂ ಈಗಿದ್ದ ಕೆರೆತಕ್ಕೆ ಹೋಗಿ ಇವೆಲ್ಲ ಒಕ್ಕೊಂಬರಕ್ಕಿಲ್ಲ ಅಪ್ಪ. ಯಾಕಂದ್ರೆ ಚನ್ನಿ ಮನೆ ಊರಲ್ಲಿಲ್ಲ, ಅವ್ರ ಅಜ್ಜಿ ಮನೆಗೆ ಹೋಗೋರೆ. ನನ್ಗೂ ಒಬ್ಳೆ ಹೋಗಕ್ ಬೇಸರ ಆಯ್ತದಪ್ಪ. ನನ್ಗಂತೂ ಇವೆಲ್ಲ ಏನು ಹೇಳ್ಬೇಡ ನೀನು. ಅಯ್ಯ, ಅಲ್ಲ ಕಣ್ ಬಂಗಾರಿ, ನಾನೇ ನಿನ್ನ ಇದನ್ನೆಲ್ಲ ತಕೊಂಡೋಗಿ ಒಕ್ಕೊಂಬ ಅಂತ ಹೇಳಿದ್ನೆ ಇಲ್ಲ ತಾನೆ? ಮತ್ತೆ ಯಾಕೆ ಹಿಂಗೆ ಒಂದೇ ಉಸಿರಾಗಿ ಪಡ್ಕೊಂಡು? ಮತ್ತೆ ಇದ್ಯಾಕೆ ಹಿಂಗೆಲ್ಲ ಹಾಕಿದ್ಯಾ? ಅದು 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 ಹಾಂ, ನಿಮ್ಮ ಅಪ್ಪಯ್ಯ ಸಂತೆಗೆ ಫೋನ್ ಮಾಡಬೇಕು ಅಂತ ಪಕ್ಕದಟ್ಟಿ ಕೃಷ್ಣನ ಹತ್ರ ಫೋನ್ ಇಸ್ಕೊಂಡ್ ಬಂದಿದ್ದ. ಇಲ್ಲೇ ಇಟ್ಟಿದ್ದ. ಈಗ ನೋಡಿದ್ರೆ ಕಾಣಿಸ್ತಾ ಇಲ್ಲ. ನೀನೇನಾದ್ರು ನೋಡ್ದ ಬಂಗಾರಿ?